ತಾವೆಲ್ಲರೂ ಕೂಡ ರಾಜಕುಮಾರಿ ಧಾರಾವಾಹಿ ನೋಡಿದ್ರೆ ಗೊತ್ತೇ ಇರುತ್ತೆ. ಇದರಲ್ಲಿ ತುಂಬಾ ಚೆನ್ನಾಗಿ ಗಗನ ಅವರು ನಡೆಸ್ತಾ ಇದ್ದಾರೆ. DKD ಮತ್ತೆ ಭರ್ಜರಿ ಬ್ಯಾಚುಲರ್ಸ್, ಮಹಾನಟಿ ಈ ರೀತಿಯ ರಿಯಾಲಿಟಿ ಶೋಗಳನ್ನ ಮಾಡಿಕೊಂಡು ಬಂದಂತ ಗಗನ ಅವರಿಗೆ ಸಿಕ್ಕಿದೆ ಅವಕಾಶ, ಬಹುದೊಡ್ಡ ಅವಕಾಶ ರಾಜಕುಮಾರಿ ಸೀರಿಯಲ್ನಲ್ಲಿ. ಹೌದು, ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಲಡ್ಡು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಸೊ ಈ ಧಾರಾವಾಹಿಯಲ್ಲಿ ಒಂದು ಪ್ರಮುಖ ಅಪ್ಡೇಟ್, ಬಿಗ್ ಟ್ವಿಸ್ಟ್ ಏನಪ್ಪ ಅಂದರೆ, ಶೌರ್ಯ ಜೊತೆ ಈಗಾಗಲೇ ಮದುವೆ ಆಗಿರ್ತದೆ. ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಬಟ್ ಈಗ ಏನಾಗುತ್ತೆ, ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಮದುವೆ ಶಾಸ್ತ್ರಗಳು ಬೇರೆಯವರ ಜೊತೆ, ಅದು ಒಂದೇ ಮದುವೆ ಮಂಟಪದಲ್ಲಿ ಇಬ್ಬರ ಒಂದು ಮದುವೆ. ಶೌರ್ಯ ಬೇರೆಯವರ ಜೊತೆ ಸಹ ಮದುವೆ ಆಗ್ತಿರುವಂಥದ್ದು ಬಹಳನೇ ದೊಡ್ಡ ಟ್ವಿಸ್ಟ್ ಇದಾಗಿರುತ್ತೆ. ಆದರೆ ಫೈನಲ್ ಆಗಿ ಮದುವೆ ಇನ್ನೇನು ತಾಳಿ ಕಟ್ಟಬೇಕು, ಆಗ ಗೊತ್ತಾಗುತ್ತೆ ಶೌರ್ಯ ಮತ್ತೆ ಲಡ್ಡು ಮದುವೆ ಆಗಿರುವಂಥ ವಿಚಾರ. ನಂತರ ಶೌರ್ಯ ಸಹ ಮದುವೆ ಆಗಿರುವುದಾಗಿ ಒಪ್ಕೋತಾನೆ. ನಾನು ಲಡ್ಡು ಜೊತೆ ಮದುವೆ ಆಗಿದೆ, ನನ್ನ ಮತ್ತು ಲಡ್ಡು ಸಂಬಂಧ ಅಂದರೆ ನಾವು ಮತ್ತೆ ಲಡ್ಡು ಗಂಡ ಹೆಂಡತಿ ಅಂತ ಒಪ್ಪಿಕೊಂಡು ಶೌರ್ಯ ಈಗ ಎಲ್ಲರ ಮುಂದೆ ಶರಣಗತಿಯಾಗಿದ್ದಾರೆ. ಹೌದು, ಈ ಒಂದು ಸತ್ಯವನ್ನು ಅರಿತಂಥ ಕುಟುಂಬ ಕಂಪ್ಲೀಟ್ ಶಾಕ್ನಲ್ಲಿದೆ. ಯಾರು ಕೂಡ ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ. ಏನಕ್ಕೆ ಈ ರೀತಿಯ ಒಂದು ಟ್ವಿಸ್ಟ್ ಅಂತ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಗಗನ ಅವರು ಈ ರೀತಿಯ ಒಂದು ಪಾತ್ರವನ್ನು ನಿಭಾಯಿಸಿದರೆ ಎಲ್ರಿಗೂ ಕೂಡ ಇಷ್ಟ ಆಯಿತು. ಗಗನ ಅವರಿಗೆ ಬಹಳನೇ ಖುಷಿ ಇದೆ ಈ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇರೋದಕ್ಕೆ. ರಾಜ್ಕುಮಾರಿಯ ಒಂದು ಲಡ್ಡು ಪಾತ್ರ ನಿಮಗೂ ಕೂಡ ಇಷ್ಟ, ನೀವು ಕೂಡ ನೋಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ.